ನಾವು ಇದು ಪತ್ರಿಕಾಗೋಷ್ಠಿ ಕರೆದಿರೋದು ಉದ್ದೇಶ ಏನಂದರೆ, ಮೊದಲಿಗಾಗಿ ಕೆಲವೊಂದು ವಿಷಯಗಳನ್ನ ಹೇಳಲಿಕ್ಕೆ, ಮೊದಲಿಗಾಗಿ ನಾನು ಕೆಲವು ಸಂಘಟನೆಗಳಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮೊನ್ನೆ ಆದಂಥ 25ನೇ ತಾರೀಕು ಆದಂಥ ಘಟನೆಯಲ್ಲಿ ನಮಗೆ ಭಾಳಷ್ಟು ಮುಂದೆ ಬಂದು ತಮ್ಮಷ್ಟಕ್ಕೆ ನಮಗೆ ಒಂದು ಬಲ ನೀಡಿ ನಮಗೆ ಸಪೋರ್ಟ್ ಮಾಡಿದಂಥವರು IMA ಪುತ್ತೂರೊಂದು, ಡಾಕ್ಟರ್ಸ್ ಫೋರಮ್ ಪುತ್ತೂರು, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪುತ್ತೂರು, ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಪುತ್ತೂರು ಶಾಖೆ, ಹಾಸ್ಪಿಟಲ್ ಅಸೋಸಿಯೇಷನ್ ಪುತ್ತೂರು, ಪೊಲೀಸ್ ಡಿಪಾರ್ಟ್ಮೆಂಟ್ ಪುತ್ತೂರು, ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಪುತ್ತೂರು ಶಾಖೆ ಮತ್ತು ಜಿಲ್ಲಾ ಶಾಖೆ ಎರಡು ಕೂಡ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಮಂಗಳೂರು ಮತ್ತು ಸುಳ್ಯ. ಮೊನ್ನೆ ನಡೆದ ಘಟನೆ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ. ಡಾಕ್ಟರ್ ಆಶಾ ಪುತ್ತೂರಾಯ್ ಅವರು ಒಂದು ಪ್ರಸವ ನಂತರದ ವಾರ್ಡ್ನಲ್ಲಿ ಅವರು ರೌಂಡ್ಸ್ ಮಾಡುವಾಗ ಅಲ್ಲಿ ಒಂದು ಪೇಷಂಟನ್ನ, ನವಜಾತ ಶಿಶು ಜೊತೆಗೆ ಆ ಬೆಡ್ಡಿನಲ್ಲಿ 4 ಜನ ಕೂತಿದ್ರು. ಮೊದಲಿಗೆ ನಾನು ಹೇಳಬೇಕಂತಂದರೆ, ಆ ವಾರ್ಡ್ಗೆ ಆ್ಯಕ್ಚುಲಿ ಗಂಡಸರಿಗೆ ಎಂಟ್ರಿಗೆ ಅವಕಾಶ ಇಲ್ಲ. ಯಾಕಂದರೆ ಅಲ್ಲಿ ಪ್ರಸವ ನಂತರದ ವಾರ್ಡ್ ಆದಂಥ ಮಗುಗೆ ಆರೈಕೆ ಮಾಡಲಿಕ್ಕೆ, ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆ ಎಲ್ಲ ಆಗ್ತಾಯಿರ್ತದೆ. ಆ ಹಂತದಲ್ಲಿ ಯಾರಿಗೂ ಅದಕ್ಕೆ ನಿಜವಾಗ್ಲೂ ಗಂಡಸರಿಗೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ, ದಯವಿಟ್ಟು ಒಬ್ಬರನ್ನ ಯಾರಾದರೂ ಒಬ್ಬರು ಇದ್ದು ಉಳಿದವರೆಲ್ಲ ಗಂಡಸರೆಲ್ಲ ಹೊರಗೆ ಹೋಗಿ ಅಂತ. ಮತ್ತು ಆದ ನಂತರ ಘಟನೆಗಳು ಏನಂದರೆ, ಅವ್ಯಾಚ ಶಬ್ದಗಳಿಂದ ನಮ್ಮ ಡಾಕ್ಟರ್ ಆಶಾ ಪುತ್ತೂರಾಯರನ್ನು ನಿಂದಿಸಿ ಮಾತಾಡಿ ಅವ್ರನ್ನ ತಳ್ಳಿ ಈ ಘಟನೆಗಳೆಲ್ಲ ಆಗಿದೆ. ಅಷ್ಟರಲ್ಲಿ ಅವರು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಸೆಕ್ಯೂರಿಟಿ ಓಡಿ ಬಂದರು. ಸೆಕ್ಯೂರಿಟಿ ಒಬ್ಬ ಅಂದರೆ ನಮ್ಮ D ಗ್ರೂಪ್ ಅವ್ರನ್ನ ನಾವು ಸೆಕ್ಯೂರಿಟಿ ಅಂತ ಮಾಡಿದ್ದೀವಿ. ಬಂದು ಪೊಲೀಸವ್ರಿಗೆ ಫೋನ್ ಮಾಡಿದಾಗ ಪೊಲೀಸವರು ಬಂದು ಅವ್ರನ್ನ ಪುತ್ತೂರು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಇದಾದ ನಂತರ ನಾವು ನಮ್ಮ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದಂಥವ್ರಿಗೆ ನಾವು ತಿಳಿಸಿದ್ದೀವಿ ಈ ಘಟನೆ ಬಗ್ಗೆ. ಮಾತ್ರ ಅವರು ಊರಿನಲ್ಲಿ ಇರಲಿಲ್ಲ, ಅವರು ಬೇರೆಯವ್ರಿಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನಾವು MLA ಅವರ PAಗೆ ಕೂಡ ನಾವು ಫೋನ್ ಮಾಡಿದ್ವಿ. ಅದರದ್ದು ರೆಕಾರ್ಡ್ ಕಾಲ್ಸ್ ಎಲ್ಲ ಉಂಟು, ಫೋನ್ ಮಾಡಿತ್ತು. ಆದರೆ ಅವರು ಕಾಲ್ ತೆಗಿಲಿಲ್ಲ. ನಾನು ಇನ್ನೊಬ್ರಿಗೂ ಕೂಡ ಕಾಲ್ ಮಾಡಿದೆ. ಅವರು ಹೇಳ್ತೀನಿ ಅಂತ ಹೇಳಿ ಎಲ್ಲೋ ಅಲ್ಲಿ ಮಿಸ್ಕಮ್ಯುನಿಕೇಷನ್ ಆಗಿ ಅವರು ಶಾಸಕರಿಗೆ ಹೇಳಲಿಕ್ಕೆ ಆಗಲಿಲ್ಲ. ಮತ್ತು ಡಾಕ್ಟರ್ ಆಶಾ ಪುತ್ತೂರಾಯ್ ಅವರು ಹಲವು ಬಾರಿ ಶಾಸಕರಿಗೆ ಕಾಲ್ ಮಾಡಿದರು. ಅದು ಶಾಸಕರಿಗೂ ಗೊತ್ತಿದೆ. ಆದರೆ ಶಾಸಕರದ್ದು ಫೋನ್ ಆ ಸಮಯದಲ್ಲಿ ಆ ಪೋರ್ಟಿಂಗ್ ಏನೋ ಆಗ್ತಾಯಿತ್ತು, ಆಗ ಅವ್ರಿಗೆ ಕಾಲ್ ಹೋಗ್ತಾಯಿಲ್ಲ ಅಂತ ಅವರೇ ಹೇಳಿದರು. ಆ ಸಮಯದಲ್ಲಿ ಘಟನೆ ಆದ ನಂತರ ಒಂದು 3 ರಿಂದ 5 ಗಂಟೆ ತನಕ ಅದು ಅವರು ಕಾಲ್ ಹೋಗ್ತಾ ಇರಲಿಲ್ಲ. ಹಾಗೆ ನಮಗೆ ಶಾಸಕರಿಗೂ ಆ ಬಗ್ಗೆ ತಿಳಿಸಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅವರು ನಮಗೆ ಅವರ ಫೋನ್ ಸರಿ ಇರಲಿಲ್ಲ ಅಂತ. ಹಾಗಾಗಿ ಘಟನೆ ಆದ ತಕ್ಷಣವೇ ನನ್ನ ಆಫೀಸಲ್ಲಿ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಯವರಿದ್ದರು. ನಮ್ಮ ಮೀಟಿಂಗ್ ನಡೀತಾಯಿತ್ತು. ನಮ್ಮ ಪ್ರೋಗ್ರಾಮ್ ಆಫೀಸರ್ಸ್ ಇದ್ದರು. ನನಗೆ ತಕ್ಷಣ ಫೋನ್ ಬಂತು ಡಾಕ್ಟರ್ ಆಶಾ ಪುತ್ತೂರಾಯ್ ಅವ್ರದ್ದು. ಅದಕ್ಕೆ ನಾನು ತಕ್ಷಣ ನಮ್ಮ ಆಫೀಸ್ಗೆ ಬರಲಿಕ್ಕೆ ಹೇಳಿದೆ. ಯಾಕಂದರೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಅವರು ಕೂಡ ಇದ್ದರು. ಸೊ ಅವರು ಇಮಿಡಿಯೇಟ್ ಬಂದರು. ನಾವು ಒಂದು 10 ನಿಮಿಷ ಮಾತಾಡಿದ್ವಿ ಈ ಘಟನೆಯ ಬಗ್ಗೆ. ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಡುವಂಥದ್ದು ಒಂದು ತೀರ್ಮಾನಕ್ಕೆ ಬಂದ್ವಿ. ಅದಾದ ನಂತರ ಇಲ್ಲಿ ಒಂದು ಲೆಟ್ರ್ ಟೈಪ್ ಮಾಡಿದರು. ಕಂಪ್ಲೇಂಟ್ ಟೈಪ್ ಮಾಡಿಬಿಟ್ಟು ಕಂಪ್ಲೇಂಟ್ನ ಕೊಟ್ಟು ಮತ್ತೆ ಸ್ಟೇಷನ್ಗೆ ಹೋದ ನಂತರ ಕೆಲವೊಂದು ಆ ಕಂಪ್ಲೇಂಟಲ್ಲಿ ಒಂದು ತಿದ್ದುಪಡಿ ಮಾಡಬೇಕು ಅಂತ ಪೊಲೀಸವರು ಹೇಳಿದ್ದು. ಅಂದರೆ ಕೆಲವೊಂದು ಬರೆಯೋದು ಇದು. ಸೊ ಅದರಲ್ಲಿ ನಮಗೆ ಸಾಧಾರಣ 1 ಗಂಟೆ ಆಯಿತು. ಸಾಧಾರಣ 4 ಗಂಟೆ ಆಗುವಾಗ ನಾವು ಪೊಲೀಸ್ ಕಂಪ್ಲೇಂಟು ನಾವು FIR ರಿಜಿಸ್ಟರ್ ಮಾಡಿದ್ವಿ. ಇದ್ರ ಬಗ್ಗೆ ನಾವು ನಮ್ಮ ಸಂಘಟನೆಗೆ ಮಾತ್ರ ಹೇಳಿರೋದು.
ನಮ್ಮ KGM ಸಂಘಟನೆಗೆ ನಾವು ಹೇಳಿದ್ವಿ ಈ ಥರ ಘಟನೆ ಆಗಿದೆ, ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ. ಅದಾದ ನಂತರ ನಾವು ವಾಪಸ್ಸು ನಮ್ಮ ಕೆಲಸವನ್ನು ಶುರು ಮಾಡಿದ್ವಿ. ನಾವು ಎಲ್ಲೂ ಸ್ಟಾಪ್ ಮಾಡಿಲ್ಲ, ಕೆಲಸ ಶುರು ಮಾಡಿದ್ವಿ. ಅದಾದ ನಂತರ ರಾತ್ರಿ ವೇಳೆ ನನಗೆ ಒಂದು 9:30 ಗಂಟೆಗೆ ಕಾಲ್ ಬಂತು, ಹೀಗೆ ನಾವು ಜಮಾಯಿಸಿದ್ದೀವಿ ಇಲ್ಲಿ ಸ್ಟೇಷನ್ ಮುಂದೆ, ಪೊಲೀಸ್ ಸ್ಟೇಷನ್ ಮುಂದೆ. ನನಗೆ ಗೊತ್ತೇ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ ನಾವು ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ. ಇದರಲ್ಲಿ ನಾನು ಮಾಧ್ಯಮದ ಮುಖಾಂತರನೇ ನನಗೆ ಗೊತ್ತಾಗಿದ್ದರು, ಇದರಲ್ಲಿ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಕೂಡ ಸೇರಿಕೊಂಡಿದ್ದರು ಅಂತ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಂಘಟನೆ ಯಾವ ಪಕ್ಷಕ್ಕೂ ಪೊಲಿಟಿಕಲ್ ಪಾರ್ಟಿಗೂ ಸೇರಿಲ್ಲ. ನಮ್ಮಲ್ಲಿ ನಮ್ಮ ವೈದ್ಯರು ಎಲ್ಲ ಮತದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ನಮ್ಮನ್ನು ದಯವಿಟ್ಟು ಯಾವ ಒಂದು ರಾಜಕೀಯ ಬಣ್ಣ ಹಚ್ಚದೆ ಇದು ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ವೈದ್ಯರಿಗೆ ಒಂದು ಸ್ವಲ್ಪ ಸೋಷಲ್ ಮೀಡಿಯಾದಲ್ಲಿ ಇದು ಬರ್ತಾ ಇದೆ. ಹಾಗಾಗಿ ಇದು ತುಂಬ ನಮಗೆ, ಯಾಕಂದರೆ ನಾವು ಟ್ರೀಟ್ ಮಾಡುವಾಗ, ಒಂದು ಪೇಷಂಟ್ನ ಟ್ರೀಟ್ ಮಾಡುವಾಗ ಅವರು ಜಾತಿ ಮತ ಕೇಳದೆ ಟ್ರೀಟ್ ಮಾಡ್ತಾಯಿದ್ವಿ. ಇವತ್ತು ಬಂದು ನೋಡ್ಬೋದು ಎಷ್ಟು ಅವ್ರು ಇದ್ದಾರೆ, ನಾವು ಹೇಗೆ ಟ್ರೀಟ್ ಮಾಡ್ತಿದ್ವಿ ಅಂತ. ಯಾರಿಗೂ ನಾವು ಮಾಡುವಂಥ ಟ್ರೀಟ್ಮೆಂಟ್ ಬಗ್ಗೆ ಒಂದು ಚೂರು ಕೂಡ ಅವ್ರಿಗೆ ತಪ್ಪು ಅನಿಸಿಲ್ಲ. ಎಲ್ಲ ಸಮಾಧಾನಕಾರಿಯಾಗಿದೆ ನಮ್ಮ ಕೆಲಸಗಳು. ಅದು ಸರ್ಕಾರಿ ಆಸ್ಪತ್ರೆ ಪುತ್ತೂರು ನಮ್ಮ ರಾಜ್ಯದಲ್ಲೇ ಒಂದು ಉತ್ತಮ ಸ್ಥಾನದಲ್ಲಿ ಇರುವಂಥ ಆಸ್ಪತ್ರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೀತಿಯಲ್ಲೂ ಡೆಲಿವರೀಸ್ ಆಗೋದ್ರಲ್ಲಿ, ಸರ್ಜರೀಸ್ ಆಗೋದಂಥದ್ರಲ್ಲಿ, ಔಟ್ ಪೇಷಂಟು ಹೊರ ರೋಗಿಗಳ ಇದು ದಿನಕ್ಕೆ 500-600 ಪೇಷಂಟ್ ಅಷ್ಟು ನೋಡುವಂಥ ಆಸ್ಪತ್ರೆ ಇದಾಗಿದೆ. ನಾವು ಕೆಲಸ ಮಾಡ್ತಾ ಇರೋದು ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ದೀವಿ. ಒಂದು ಸ್ಥಾನಮಾನ ನಮಗೆ ಸರ್ಕಾರ ಕೊಟ್ಟಿದೆ. ನಾವು ಸರ್ಕಾರದ ಆದೇಶಗಳೇನಿದೆ ಆ ಆದೇಶದ ಮೇರೆಗೆ ನಾವು ಕೆಲಸ ಮಾಡೋದು. ಅದಕ್ಕೆ ಮೀರಿ ನಾವು ಕೆಲಸ ಮಾಡಲಿಕ್ಕೂ ಇಲ್ಲ, ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲೂ ನಾವು ಮಾಡುವಂಥದ್ದು ಇಲ್ಲ. ಪ್ರತಿಭಟನೆ ಕೂಡ ನಮಗೆ, ನಾನು ಹೇಳಿದಾಗೆ, ನಾವು ಇಲ್ಲಿಂದ ಒಂದು ಕಾಲ್ ಜಾಥಾ ಮಾತ್ರ ನಾವು ತಗೊಂಡೋಗಿದ್ದು 26ನೇ ತಾರೀಕು ಬೆಳಿಗ್ಗೆ. ಇಲ್ಲಿಂದ ನಾವು ಸ್ಟೇಷನ್ಗೆ ಹೋಗಿ ಒಂದು ಮನವಿ ಕೊಡಲಿಕ್ಕೆ, ಯಾಕಂದರೆ ಇಂಥ ಘಟನೆ ಆಗದಂತೆ ನೀವು ನೋಡಿಕೊಳ್ಬೇಕು ಅಂತ ಹೇಳಲಿಕ್ಕೆ ನಾವು ಒಂದು ಎಲ್ಲ ನಾವು ವೈದ್ಯರು ಮಾತ್ರ ಅಲ್ಲ, ಎಲ್ಲ ಸಿಬ್ಬಂದಿಗಳು ಇದ್ದರು. ನಮ್ಮ ಸರ್ಕಾರಿ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳು ಕೂಡ ಇದ್ದರು. ನಾವು ಕಾಲ್ ಜಾಥಾ ಮಾಡಿ ಹೋದ್ವಿ. ನಾವು ಹೋಗುವಾಗ ಸ್ಟೇಷನ್ ಮುಂದೆ ಮಾತ್ರ ಅದು ಪರಿಸ್ಥಿತಿ ಬೇರೆದೇ ಇತ್ತು. ಆಗಲೇ ತುಂಬ ಜನ ಸೇರಿದರು, ವೈದ್ಯರುಗಳು ಸೇರಿದರು, ಖಾಸಗಿ ವೈದ್ಯರು ಸೇರಿದರು. ಅದೇ ರೀತಿ ಕೆಲವು ಅಲ್ಲೂ ಕೂಡ ಒಂದು ಸ್ವಲ್ಪ ಪೊಲಿಟಿಕಲ್ ಪಾರ್ಟೀಸು ಅವರು ಸೇರಿದರು. ಅದಕ್ಕೆ ನಾವು ದೂರದಲ್ಲೇ ಇದ್ದು ನಾವು ವಾಪಸ್ಸು ಮನವಿ ನೀಡಿ ಕೊಟ್ಟು ಬಂದಿದ್ದೀವಿ ಅಷ್ಟೇ. ಇಲ್ಲ, ನಮ್ಮ ಸರ್ಕಾರಿ ವೈದ್ಯರು ಮತ್ತು ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳು ಅಷ್ಟೇ ಇದ್ದದ್ದು, ಇನ್ಯಾರೂ ಇರಲಿಲ್ಲ. ಅದಾದ ನಂತರ ಮತ್ತೆ ಅಲ್ಲಿ ಕೆಲವು ಸ್ಟೇಷನಲ್ಲಿ ಪ್ರತಿಭಟನೆಗಳು ನಡೀತು. ಈ ಪ್ರತಿಭಟನೆಗಳಲ್ಲೂ ನಮ್ಮ KGM ಪರವಾಗಿ ಯಾರೂ ಹೋಗಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಸರ್ಕಾರಿ ವೈದ್ಯರು ಯಾರೂ ಪಾಲ್ಗೊಂಡಿಲ್ಲ. ನಮಗೆ ಸಮಸ್ಯೆ ಆಗ್ತಾ ಇರೋದು ಈಗ ಇದು ಮೊದಲನೇ ಘಟನೆ ಅಲ್ಲ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವು ಕಂಪ್ಲೇಂಟ್ ಇದಕ್ಕಿಂತ ಮೊದಲು ಕೂಡ ಕೊಟ್ಟಿದ್ದೀವಿ, FIR ಮಾಡಿದ್ದೀವಿ. ಬಹುಶಃ ನಿಮಗೆ ಗೊತ್ತಿರ್ಬೋದು, 6 ವರ್ಷ ಹಿಂದೆ 2019 ನಮ್ಮಲ್ಲಿ ಡಾಕ್ಟರ್ ಅರ್ಚನಾ ಕರಿಕಾಲ ಅಂತ ಡಾಕ್ಟರ್ ವೈದ್ಯರಿದ್ದರು, ಒಳ್ಳೆ ವೈದ್ಯರು, ಪೀಡಿಯಾಟ್ರಿಷಿಯನ್, ಮಕ್ಕಳ ತಜ್ಞರು. ಅವರು ಡ್ಯೂಟಿಯಲ್ಲಿದ್ದಾಗ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥ ಮೀನಾಕ್ಷಿ ಶಾಂತಿಗೌಡವರು ಬಂದು ಅವ್ರಿಗೆ ಒಂದು ಸ್ವಲ್ಪ ಅವಾಚ್ಯ ಶಬ್ದಗಳಲ್ಲಿ ಬೈದಾಗ ನಾವು ಅವರ ಮೇಲೆ ಕೂಡ ಕಂಪ್ಲೇಂಟ್ ಮಾಡಿದ್ವಿ. ನಾವು ಯಾವ ರಾಜ್ಯ ಪಕ್ಷ ಇಲ್ಲ, ಯಾವ ಸರ್ಕಾರ ಇದೆ ಅಂತ ನೋಡಿ ಅಂತಲ್ಲ, ನಮ್ಮ ವೈದ್ಯರಿಗೆ ನೊಂದಾಗ ನಾವು ನಮ್ಮ ಸಂಘದಲ್ಲಿ ನಾವು ಅವರ ಪರವಾಗಿ ನಿಲ್ಲೋದು ಸಹಜ. ಅವರ ಮೇಲೆ ಕೂಡ FIR ಮಾಡಿದ್ವಿ. ಆ ಕಾಪಿ ಇನ್ನೂ ಕೂಡ ನನ್ನ ಹತ್ರ ಇದೆ. ಅದಾದ ನಂತರ ಅದು ಅವರು ಸಮಜಾಯಿಸಿ ಅವರೊಂದು ಕ್ಷಮಾಯಾಚನೆ ಮಾಡಿದ ನಂತರ ನಾವು ಅದನ್ನು ಬಿಟ್ವಿ.
ಇದಕ್ಕೂ ಈ ಕೇಸಲ್ಲೂ ನಮಗೆ ಅಷ್ಟೇ ಬೇಕಿದ್ದಿದ್ದು. ನಮಗೆ ಅಂದರೆ ಇಂಥ ಘಟನೆಗಳು ದಿನನಿತ್ಯ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗ್ತಾ ಇದೆ ಅನ್ನೋದಂಥದ್ದು ಎಲ್ಲರಿಗೂ ಗೊತ್ತಾಗಬೇಕು, ಪಬ್ಲಿಕ್ಕಿಗೆ ಗೊತ್ತಾಗಬೇಕು ಅಂತ ಹೊರತು ಇನ್ನೇನು ಬೇರೆ ವಿಷಯದಲ್ಲ. ನಾವು ಅರೆಸ್ಟ್ ಅಂದರೆ ಇದು ಕಾಗ್ನಿಸಿಬಲ್ ಅಫೆನ್ಸ್ ಆಯಿತು. ಯಾಕಂದರೆ ಅವು ಹೊಡೆಯೋಕ್ಕೆ ಬಂದದ್ದು ಮತ್ತು ಸರ್ಕಾರಿ ನೌಕರನಿಗೆ ಅಡ್ಡಿಪಡಿಸಿದ್ದು. ಅದು ಬೇಲ್ ಆಗ್ತದೆ ಮತ್ತು ಫಸ್ಟು ಇದು ಇವಾಗ BNS ಕಾಯ್ದೆಯಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ. ಅದು ಪೊಲೀಸವರು ವಕೀಲರೆಲ್ಲ ಸೇರಿ ಮಾಡಬೇಕಾಗಿರೋದಂಥದ್ದು. ನಾವು ಏನಂದರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಕಾಯ್ದೆಗಳು ಹಾಕೋದಂಥದ್ದು ಅದು ಪೊಲೀಸರಿಗೆ ಬಿಟ್ಟದ್ದು. ನಾವು ಇವತ್ತು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಕಪ್ಪು ಪಟ್ಟಿ ಹಾಕಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಯಾಕಂದರೆ ಪ್ರೊಟೆಸ್ಟು ಮುಗ್ದಿಲ್ಲ ನಮ್ಮದು. ಯಾರು ಮಾಡಿದರೆ ಅವರನ್ನು ತಂದು ಸ್ಟೇಷನಲ್ಲಿ ಅರೆಸ್ಟ್ ಮಾಡೋ ತನಕ ನಮ್ಮ ಈ ಕಪ್ಪು ಪಟ್ಟಿ ಧರಿಸಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇನ್ನೂ ಇವತ್ತು ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಕಪ್ಪು ಪಟ್ಟಿ ಧರಿಸಿ ನಮ್ಮ ಪ್ರತಿಭಟನೆ ಮುಂದುವರೆದಿದೆ. ಅದೇ ರೀತಿ ಖಾಸಗಿ ಆಸ್ಪತ್ರೆಗಳು ಕೂಡ ಇವತ್ತೆಲ್ಲ ಓಪನ್ ಮಾಡಿದ್ದಾರೆ. ಯಾಕಂದರೆ SP ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಅವ್ರನ್ನ ಎಲ್ಲಿದ್ದರೂ ನಾವು ಖಂಡಿತವಾಗೂ ತಂದು ಪ್ರೊಡ್ಯೂಸ್ ಮಾಡ್ತೀವಿ ಅಂತ. ಸೊ ಈ ಭರವಸೆ ಮೇರೆಗೆ ನಾವು ನಮ್ಮ ಕೆಲಸವನ್ನು ಶುರು ಮಾಡಿದ್ವಿ, ಕಪ್ಪು ಪಟ್ಟಿ ಧರಿಸಿ ಶುರು ಮಾಡ್ತಿದ್ದೀವಿ. ಇನ್ನೊಂದು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಮತ್ತು ಈ ಘಟನೆ ಆದ ನಂತರ ನಿನ್ನೆ ಮೊನ್ನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಆಶಾ ಅವ್ರನ್ನ ಕುರಿತು ಇಲ್ಲ ಸಲ್ಲದ ಬೇಡದಂಥ ಶಬ್ದಗಳನ್ನು ಹಾಕಿ ಅವ್ರನ್ನ ನಿಂದನೆ ಮಾಡುವಂಥದ್ದು ಕೆಲಸ ಆಗ್ತಾಯಿದೆ. ಇದು ಯಾವ ವೈದ್ಯರಿಗೂ ಆ ಸ್ಫೂರ್ತಿ ಕೊಡ್ತಾಯಿಲ್ಲ ಕೆಲಸ ಮಾಡಲಿಕ್ಕೆ. ನಿಷ್ಪಕ್ಷವಾಗಿ ಅವ್ರು ಕೆಲಸ ಮಾಡಿದ್ದಾರೆ, ಭ್ರಷ್ಟಾಚಾರ ರಹಿತ ಕೆಲಸ ಮಾಡಿದ್ದಾರೆ. ತಾಲೂಕು ಆಸ್ಪತ್ರೆ ಒಂದು ಉತ್ತಮ ಸ್ಥಾನಕ್ಕೆ ಬರಲಿಕ್ಕೆ ಕಾರಣವೂ ಕೂಡ ಅವರು. ಅಂಥ ವೈದ್ಯರ ಮೇಲೆ ಕೂಡ ಈ ಥರ ಮಾಡ್ತಾರೆ ಅಂದರೆ ಯಾವ ಸರ್ಕಾರಿ ವೈದ್ಯರು ನಿಷ್ಠೆಯಿಂದ ಕೆಲಸ ಮಾಡಲಿಕ್ಕೆ ಪಡೋದಿಲ್ಲ. ಇದೊಂದು ಕೂಡ ಭಾಳ ಬೇಜಾರಾದ ಸಂಗತಿಯಾಗಿದೆ ನಮಗೆ. ಅದೇ ರೀತಿ ನಮ್ಮ ಎಲ್ಲ ವೈದ್ಯರು, ಸರ್ಕಾರಿ ವೈದ್ಯರು ಮತ್ತು ನಮ್ಮ ಸಿಬ್ಬಂದಿಗಳು, ನಮ್ಮ D ಗ್ರೂಪ್ ಇರಲಿ, ಡ್ರೈವರ್ಗಳಿರಲಿ, ಸ್ಟಾಫ್ ನರ್ಸ್ ಇರಲಿ, ಎಲ್ಲರೂ ಡಾಕ್ಟರ್ ಆಶಾ ಪುತ್ತೂರಾಯರು ಆಡಳಿತ ವೈದ್ಯಾಧಿಕಾರಿಯಾಗಿಯೇ ಮುಂದುವರಿಸಬೇಕು ಅಂತ ನನ್ನಲ್ಲಿ ಕೋರಿದ್ದಾರೆ. ಹಾಗಾಗಿ ಸದ್ಯದಲ್ಲಿ ಮಾನಸಿಕ ಸ್ವಲ್ಪ ಖಿನ್ನತೆಯಿಂದ ಅವರು ಇವತ್ತು ಒಂದು 4 ದಿನ ರಜೆ ಹಾಕಿದ್ದಾರೆ. ಯಾಕಂದರೆ ಇದರಿಂದ ಇಷ್ಟೊಂದು ಘಟನೆಯಾಗಿ ಅವರು ಸ್ವಲ್ಪ ಆರಾಮದಲ್ಲಿ ಇರಲಿ ಅಂತ ನಾವು ಅವ್ರಿಗೆ ಹೇಳಿ ಅವರು ರಜದಲ್ಲಿದ್ದಾರೆ. ಈಗ ಡಾಕ್ಟರ್ ಯದುರಾಜ್ ಅವರು ಆಡಳಿತ ವೈದ್ಯಾಧಿಕಾರಿ ಆಗಿದ್ದಾರೆ. ಆದರೂ ಕೂಡ ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಏನು ಸಬ್ಸ್ಟ್ಯಾನ್ಸ್ ಇಲ್ಲದೆ ಮಾಡೋದಂಥದ್ದು ಬಹಳ ತಪ್ಪು. ಬಹುಶಃ ಆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರ್ತದೆ ಅವರು ಆ ಡಾಕ್ಟರ್ ಆಶಾ ಪುತ್ತೂರಾಯರು ಅವರ ವೈಯಕ್ತಿಕ ನಿಟ್ಟಿನಲ್ಲಿ ಅವರು ಕೇಸು ಹಾಕ್ಬೋದು. ಕೇಸು ಅದು ಅವ್ರಿಗೆ ಬಿಟ್ಟದ್ದು. ಬಟ್ ನಾನು ಇದರ KGM ಅಧ್ಯಕ್ಷನಾಗಿ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಅರ್ಚನಾ ಅವರಿದ್ದಾರೆ. ಬಹುಶಃ ಆ ವಾರ್ಡಿನಲ್ಲಿ ಎಷ್ಟು ಕಷ್ಟ ಕೆಲಸ ಮಾಡೋದಂಥದ್ದು ಬಹುಶಃ ನೀವು ಅವ್ರ ಹತ್ರನೇ ಕೇಳ್ಬೋದು ಅಂತ ನನಗೆ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗ್ಲೂ ಕೇಳಿ. ಯಾವುದು ಖಂಡಿತವಾಗ್ಲೂ ಅಲ್ಲ, ನಮಗೆ ಯಾವ ಒತ್ತಡನೂ ಇಲ್ಲ. ನಾನು ಈ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ನಮ್ಮ DHO ಅವ್ರಿಗೂ ಹೇಳಿದ್ದೀನಿ, ನಮ್ಮ ರಾಜ್ಯದ KGM ಬೋರ್ಡ್ಗೂ ಹೇಳಿದ್ದೀನಿ. ಎಲ್ಲರ ಪರ್ಮಿಷನ್ ತಗೊಂಡೇ ಇವತ್ತು ನಾನು ಇದು ಮಾಡಿರೋದು. ಯಾಕಂದರೆ ನಮಗೆ ಮೊದಲನೇ ಬಾರಿಗೆ ವೈದ್ಯರ ಎಲ್ಲ ಸಂಘಗಳು ಸೇರಿ ಒಟ್ಟುಗೂಡಿ ಇಷ್ಟು ದೊಡ್ಡ ಪ್ರತಿಭಟನೆ ಆಗಿರೋದು. ಮುಂಚೆ ಆಗಿದೆ ಸಣ್ಣದು, ಬಟ್ ನಮ್ಮ ಸರ್ಕಾರಿ ವೈದ್ಯರಿಗೆ ಇಷ್ಟೊಂದು ಸಪೋರ್ಟ್ ಕೊಟ್ಟು ಮಾಡಿದ್ದಕ್ಕೆ ನಾನು
ಒಂದು ಧನ್ಯವಾದಗಳು ಹೇಳಬೇಕು ಅಂತ ಮೇಯ್ನ್ ಇತ್ತು, ಅದನ್ನು ಹೇಳಲಿಕ್ಕೆ ನಾನು ಇದು ಮಾಡಿರೋದಂತ. ಹಾಂ, ಪೊಲೀಸ್ ಖಂಡಿತ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಲೋಪಗಳು ಆಗಿದೆ, ಬಟ್ಟು ನನಗೆ ತಿಳಿದಂತೆ SP ಅವರೇ ಬಂದು ಈ ಬಗ್ಗೆ ಹೇಳಿದ್ದಾರೆ. ಯಾಕಂದರೆ ಈಗ BNS ಕಾಯ್ದೆ ಬಂದ ನಂತರ ಕೆಲವೊಂದು ಚೇಂಜಸ್ ಆಗಿದೆ. ಆ ಚೇಂಜಸ್ನ ನಮಗೆ ಸಾರ್ವಜನಿಕರಿಗೂ ಗೊತ್ತಿಲ್ಲ, ಸಾಧಾರಣ ನಮಗೂ ಗೊತ್ತಿಲ್ಲ ಏನೆಲ್ಲ ಚೇಂಜಸ್ ಅಂತ. ಕಾಯ್ದೆಗಳೇ ಚೇಂಜ್ ಆಗಿದೆ. ಮತ್ತು ಇದ್ರದ್ದು ಪ್ರಕಾರ ಅರೆಸ್ಟ್ ಮಾಡಲಿಕ್ಕೆ, ಡೈರೆಕ್ಟ್ ಅರೆಸ್ಟ್ ಮಾಡಲಿಕ್ಕೆ ಇಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ಕರೆಸಿ ಮತ್ತೆ ಅವ್ರನ್ನ ವಿಚಾರಣೆ ಮಾಡ್ಬೋದು ಅಂತ ಒಂದು ಪೊಲೀಸವರು ಹೇಳಿದ್ದಾರೆ. ಸೊ ಅದಕ್ಕೆ ಕಾಯ್ದೆ ನೋಡುವ ಏನಾಗ್ತದೆ. ಕಾನೂನು ಅದ್ರ ಪ್ರಕಾರ ನಾವು ಕೇಸ್ ಹಾಕಿದ್ವಿ, ಕಾನೂನು ಯಾವ ಪ್ರಕಾರ ಹೋಗ್ತದೆ ಅದ್ರ ಪ್ರಕಾರ ನಾವು ಹೋಗಲಿ ಅಂತ. ಠಾಣೆಗೆ ನಾನು ಇದ್ದೆ. ಇಲ್ಲ ನೋಡಿ, ಅವ್ರನ್ನ ಕರ್ಕೊಂಡೋಗಿದ್ದು ಪೊಲೀಸ್ ಸ್ಟೇಷನ್, ಇಲ್ಲಿ ಮೇನ್ ಸ್ಟೇಷನ್ಗೆ. ನಾವು ಹೋಗಿದ್ದಂಥದ್ದು ಮಹಿಳಾ ಠಾಣೆಗೆ. ಸೊ ಹಾಗಾಗಿ ನಮಗೆ ನಾವು ಠಾಣೆಗೆ ಬೇರೆದು ಹೋಗಿದ್ದು, ಅವ್ರನ್ನ ಹಿಡಿದಿದ್ದು ಅಲ್ಲಿ ಇದ್ದಿದ್ದು ಠಾಣೆ ಬೇರೆ. ಸೊ ನಮಗೆ ಅವ್ರು ಕಾಣಲಿಕ್ಕೆ ನಗರ ಠಾಣೆ ಕರ್ಕೊಂಡೋಗಿದ್ದು. ಯಾರ್ದು ಅಕ್ಯೂಸ್ಟು ಡಾಕ್ಟರ್ ಪುತ್ತೂರಾಯ್ ಅವ್ರದ್ದು ವಿಡಿಯೋ ಮಾಡ್ತಾಯಿದ್ರಂತ. ಗೊತ್ತಿಲ್ಲ, ಅದು ಗೊತ್ತಿಲ್ಲ ನನಗೆ. ವಿಡಿಯೋ ಹೌದು, ಪ್ರಸವ ನಂತರದ ವಾರ್ಡಿನಲ್ಲಿ ಮಾಡಲಿಕ್ಕೆ ಇಲ್ಲ. ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರ್ತಾರೆ, ಹೆಂಗಸರೇ ಇರೋದಂಥದ್ದು ವಾರ್ಡು, ಅಲ್ಲಿ ಖಂಡಿತವಾಗ್ಲೂ ಮಾಡಲಿಕ್ಕಿಲ್ಲ. ಹೊರ ಆವರಣದಲ್ಲೂ ಮೊದಲಿಗೆ ರೂಲ್ ಬಂದಿತ್ತು. ಯಾಕಂದರೆ ಪೇಷಂಟ್ನ ಮುಖ ಯಾವುದರಲ್ಲೂ ಕಾಣಬಾರ್ದು. ಯಾರು ಪೇಷಂಟ್ ಬರ್ತಾರೆ, ಯಾವ ರೋಗಿಗೆ ಏನು ರೋಗ ಇದೆ ಅದು ಬಯಲಾಗಬಾರ್ದು. ಆದ್ದರಿಂದ ಆಸ್ಪತ್ರೆಗಳಲ್ಲಿ ಅನುಮತಿ ಇಲ್ಲದೆ, ಸರ್ಕಾರಿ ಕಚೇರಿಯಲ್ಲಿ ಅನುಮತಿ ಇದೆಯಲ್ಲ, ಮಾಧ್ಯಮಗಳಿಗೆ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಅನುಮತಿ ಇದೆ. ಮಾಧ್ಯಮದವರನ್ನೇ ರಿಸ್ಟ್ರಿಕ್ಷನ್ ಮಾಡುವಂತ ಪ್ರಕ್ರಿಯೆ ಹಿಂದೆ ನಡೆದಿದೆ ನಿಮ್ಮ ಇದೇ ಪುತ್ತೂರು ಆಸ್ಪತ್ರೆಯಲ್ಲಿ, ಹೌದಲ್ವಾ? ಅದೇ ಹೇಳೋದಂಥದ್ದು, ಆಸ್ಪತ್ರೆಗಳಲ್ಲಿ ನೀವು ಅನುಮತಿ ಪಡೆದು ಚಿತ್ರೀಕರಣ ಮಾಡ್ಬೋದು. ನಾವು ಎಲ್ಲೆಲ್ಲಿ ಚಿತ್ರೀಕರಣ ಮಾಡ್ಬೋದು. ನೀವು ಹೆರಿಗೆ ಕೋಣೆಯಲ್ಲಿ ಚಿತ್ರೀಕರಣ ಮಾಡ್ತೀರಿ ಅಂದರೆ ಆಗೋದಿಲ್ಲ. ಹಾಗಾಗಿ ಅನುಮತಿ ಪಡೆದು ಚಿತ್ರೀಕರಣ ಮಾಡ್ಬೋದು. ಈಗ ಇನ್ನೊಂದು ಸರ್, ಈ BMS ಮಾಡಿಕೊಂಡು ಅಲೋಪತಿ ಚಿಕಿತ್ಸೆ ಮತ್ತು ಇದನ್ನು ಔಷಧಿಯನ್ನು ನೀಡಲಿಕ್ಕೆ ಅವಕಾಶ ಇದೆಯಾ? ಯಾವುದು BAMS? ಇಲ್ಲ, ನಾವು ಅದ್ರ ಬಗ್ಗೆ ನಾನು ಇದು ನೋಡಿ, ಅದು KPME ಆ್ಯಕ್ಟಲ್ಲಿ ಬರ್ತದೆ. ನೀವು ಅದಕ್ಕೆ ಬೇರೆದಾಗಿ ನನ್ನ ಆಫೀಸಿಗೆ ಬಂದರೆ ನಾನು ನಿಮಗೆ ಅದ್ರ ಬಗ್ಗೆ ಇಲ್ಲ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಮೊನ್ನೆ 25 ಆದ ಘಟನೆಯ ಬಗ್ಗೆ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೇ. ನಕಲಿ ವೈದ್ಯರ ಬಗ್ಗೆ ಮೊನ್ನೆ IMA ಹೇಳಿದೆ, THO ಅವರಲ್ಲಿ ಕೇಳ್ಕೊಳ್ಳಿ ಅಂತ, ಅದರ ಬಗ್ಗೆ ಏನು ಹೇಳ್ತೀವಿ? ಅದೇ ನಾನು ಹೇಳಿದ್ದೆ ಇಷ್ಟು. ಇದು ನಮ್ಮ 25 ದಿನ ಆದ ಘಟನೆಯ ಬಗ್ಗೆ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉಳಿದಂತೆ ನೀವು ನನಗೆ ಲಿಖಿತವಾಗಿ ಕೊಡಿ, ನಾನು ಲಿಖಿತವಾಗಿ ಹೇಳ್ಬೋದಲ್ಲ. ಈಗ ಇನ್ನೊಂದಿದೆ, ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಬೇಕಿದ್ರೆ ಏನು ರೋಗಿ ಇದ್ದಾನೆ ಅವನ ಮೇಲೆ ಏನು ಚಿಕಿತ್ಸೆ ನೀಡ್ತಾರೆ ಅಂತ ಹೇಳುವಂತ ಪಟ್ಟಿಯನ್ನು ಇಡಬೇಕು ಅಂತ ಹೇಳಿ ಎಷ್ಟು ಆಸ್ಪತ್ರೆಯಲ್ಲಿ ನೀಡ್ತಾ ಇದ್ದಾರೆ? ಮತ್ತೆ ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವುದೇ ಇದ್ರೆ ಅದನ್ನು ಮಾತ್ರ ಆದ್ರೆ ನೀವು ಹೊರಗಡೆ ಹೋಗ್ಬೋದಲ್ಲ. ಇಲ್ಲಿ ನಾನು ಹೇಳಿದ್ದು ನಾವು ಉದ್ದೇಶ ಇಷ್ಟು ಮಾತ್ರ. ಮೊನ್ನೆ ಆದಂಥ ಇದ್ರ ಪ್ರಕಾರ ನಾನು KGMA ಅಧ್ಯಕ್ಷನಾಗಿ ನಾನು ಇದನ್ನು ಹೇಳ್ತಾ ಇರೋದು. ನಾನು ತಾಲೂಕು ಆರೋಗ್ಯಾಧಿಕಾರಿ ಆಗಿ ಅಲ್ಲ ಅಂತ. ಮೊದಲಿಗೆ ಹಾಗೆ ಡಾಕ್ಟ್ರು ಅರ್ಚನಾ ಅವರು ಎರಡು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ಕೋರ್ಟ್ ಕೇಸ್ ಕೂಡ ಉಂಟು ಈಗ, ಡಾಕ್ಟರ್ ಯದುರಾಜ್ ಅವರಿಗೆ. ಎಲ್ಲರಿಗೂ ನಮಸ್ಕಾರಗಳು. ಈಗ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಹೆರಿಗೆ ತಜ್ಞರಾಗಿ, ಒಂದು ಮಹಿಳಾ ವೈದ್ಯಾಧಿಕಾರಿಯಾಗಿ ನಮಗೆ ಎಲ್ಲ ಮಹಿಳಾ ವೈದ್ಯರಿಗೂ ಕೂಡ ರಾತ್ರಿ ಪಾಳಿ ಇರ್ತದೆ. ಹಾಗಾಗಿ ಹಗಲು ರಾತ್ರಿ ನಾವು ಆಸ್ಪತ್ರೆಯಲ್ಲಿ ಇರ್ತೇವೆ. ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಕ್ಲಿಯರ್ ಕಟ್ ಆಗಿ ಆಸ್ಪತ್ರೆಯಲ್ಲಿ ನಿಯಮಗಳಾಗಿದ್ದಾವೆ. ಇಂತಿಂಥ ಟೈಮಲ್ಲಿ ಜನರನ್ನು ನೋಡಲಿಕ್ಕೆ ಬರಬಹುದು, ಇಂಥ ಸಮಯಗಳಲ್ಲಿ ಬರಬಹುದು ಅಂತೇಳಿ ಅವಕಾಶವಾಗಿ ಅದಕ್ಕೆ ತಕ್ಕ ಹಾಗೆ ಬೋರ್ಡ್ ಎಲ್ಲ ಹಾಕಿ ಸೂಚಿಸಿಟ್ಟಿದ್ದಾರೆ. ಆದರೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಈ ನಿಯಮಗಳನ್ನು ಪಾಲಿಸಲಿಕ್ಕೆ, ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ನಮಗೆ ಸೆಕ್ಯೂರಿಟಿ ಆಗಲಿ ಬೇರೆ ಯಾರು ಜನ ಇರುವುದಿಲ್ಲ.
ಹಾಗಾಗಿ ಸಿಬ್ಬಂದಿಗಳು, ನಾವು ಡಾಕ್ಟರ್ಗಳು, ನಮ್ಮ ಆಡಳಿತ ವೈದ್ಯಾಧಿಕಾರಿಗಳು, ಗ್ರೂಪ್ ಡಿ ವರ್ಕರ್ಸ್ ಯಾರು ಕ್ಲೀನಿಂಗ್ ಎಲ್ಲ ಮಾಡ್ತಾರೆ, ಎಲ್ಲರೂ ಸಹ ಸೇರಿ ಯಾರಾದರೂ ನಿಯಮಗಳು ಗೊತ್ತಿಲ್ಲದವರಿದ್ದರೆ ಅವರಿಗೆ ನಾವು ಹೇಳಿಬಿಟ್ಟು ದಯವಿಟ್ಟು ಆಸ್ಪತ್ರೆಯಲ್ಲಿ ಕ್ರೌಡ್ ಮಾಡಬೇಡಿ, ಜನರಲ್ ವಾರ್ಡ್ಗಳು ಮಾತ್ರ ಇರೋದು, ಒಂದು ಕೋಣೆಯಲ್ಲಿ 8 ಬೆಡ್ಗಳ ಜಾಗ ಇರ್ತದೆ, ಅದರಲ್ಲಿ 8 ಜನ ಪೇಷಂಟ್ಗಳು, ಅವರ ಮಕ್ಕಳು, ಒಬ್ಬರು ನೋಡಿಕೊಳ್ಳುವರು. ಇದಲ್ಲದೆ ಇನ್ನೂ ತುಂಬ ಜನ ಬಂದರೆ ಹೊರಗಿನಿಂದ ಸೋಂಕು ತಗೊಂಡು ಬರ್ತಾರೆ, ಅಥವಾ ಒಂದು ಬೆಡ್ಡಿನವರಿಗೆ ಒಂದು ಸೋಂಕು ಇದ್ದರೆ ಅದನ್ನು ಅವರು ಪಕ್ಕದ ಬೆಡ್ಡಿನವರಿಗೆ ಹರಡಿ ಹೋಗ್ತಾರೆ. ಇದರಿಂದಾಗಿ ತಾಯಿ ಮತ್ತು ಮಕ್ಕಳಿಗೆ ಅನಾರೋಗ್ಯ ಆಗುವುದರಿಂದ ಅದು ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ನಮ್ಮ ಹಾಸ್ಪಿಟಲ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೋಸ್ಕರ ನಾವು ಈ ಮಾತನ್ನು ನಮ್ಮ ಪೇಷಂಟ್ಗೋಸ್ಕರ ಹೇಳುವಂಥದ್ದು. ಇದು ನನಗೆ, ನನ್ನ ಸಿಬ್ಬಂದಿಗಳಿಗೆ, ಎಲ್ಲರಿಗೂ ಈ ಥರ ಅನುಭವಗಳು ಮೊದಲು ಆಗಿದ್ದಾವೆ. ಅದಕ್ಕೆ ನಾವು ಪ್ರತಿ ಸರ್ತಿ ಕೂಡ ಹೀಗೆ ಮಾತನಾಡಿ ಮುಂದುವರಿತಾ ಇದ್ದದ್ದು. ಈಗ ನಿನ್ನೆಲ್ಲೂ ಮೊನ್ನೆ ಆದಂಥ ಇನ್ಸಿಡೆಂಟಲ್ಲಿ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಲ್ಲಿ ಥ್ರೆಟನ್ ಮಾಡಿ ಅಂತ ಮಾತಾಡಿದ್ರಿಂದಾಗಿ ಇಷ್ಟು ಜೋರ ಅಂತ ಮಾತಾಡಿಲ್ಲ. ಹಾಗಾಗಿ ನಾನು ಮಹಿಳಾ ವೈದ್ಯರಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮಗೆ ಸೆಕ್ಯೂರಿಟಿ ಇದಕ್ಕಿಂತ ಜಾಸ್ತಿ ಬೇಕಿದೆ. ಮತ್ತು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಡ್ತೇವೆ, ನಾವು ಯಾವತ್ತಿದ್ರೂ ನಮ್ಮ ಪೇಷಂಟ್, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳಿಗೋಸ್ಕರ ನಾವು ಏನು ಹೇಳ್ತೇವೆ ಅಷ್ಟೇ ಹೊರತು ಬೇರೆ ಯಾವುದೇ ಕೆಟ್ಟ ಉದ್ದೇಶದಿಂದ ಅಲ್ಲ. ಅದಕ್ಕೆ ಧರ್ಮ ಇರಲಿ, ಜಾತಿ ಇರಲಿ, ಅಥವಾ ಪೊಲಿಟಿಕ್ಸ್ ಇರಲಿ, ಅಥವಾ ಬಡವರಿರಲಿ, ಶ್ರೀಮಂತಿರಲಿ, ನಮಗೆ ಏನು ವ್ಯತ್ಯಾಸಗಳು ಬರುವುದಿಲ್ಲ. ಹಾಗೆ ನಾವು ಇದರಿಂದ ಮೊದಲೇ ಕೂಡ ಮಾಡಿದ್ದೇವೆ, ಇದರಿಂದ ಈಗಲೂ ಮಾಡ್ತಾ ಇದ್ದೇವೆ. ನಾವು KGMM ಮುಖಾಂತರ ನಮ್ಮ ಹೇರ್ ಆಫೀಸರ್ಸ್ಗೆ ಕೂಡ ಮನವಿ ಮಾಡಿದ್ದೇವೆ, ನಮಗೆ ದಯವಿಟ್ಟು ಸ್ವಲ್ಪ ಸೆಕ್ಯೂರಿಟಿದು ಕೂಡ ವ್ಯವಸ್ಥೆಗಳು ಮಾಡಿಕೊಡಿ. ಯಾಕಂದರೆ ರಾತ್ರಿಯಲ್ಲಿ ಬರುವಾಗ ನಮಗೆ ಜೀವಭಯ ಆಗುವಂಥ ಪರಿಸ್ಥಿತಿಗಳು ಬರ್ತದೆ. ಒಂದು 10 ಜನ ಗಂಡಸರು ಬಂದು ನನ್ನ ಹತ್ರ ಒಂದೇ ಸರಿ ಏಕಾಕಿ ಮುಖಕ್ಕೆ ಮುಖ ಹಾಕಿ ಮಾತಾಡಿದೆ, ನಾನು ಹೆಣ್ಣು ಮಗಳಾಗಿ ಏನು ಮಾಡಬೇಕು? ಇದು ನಮ್ಮ ಪ್ರಶ್ನೆಗಳು ಅಷ್ಟೇ ಹೊರತು ಇದನ್ನೊಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಟೈಮಿಂಗ್ಸ್ಗಳನ್ನ ಎಲ್ಲರೂ ಆಸ್ಪತ್ರೆಯ ಹೊರ ಆವರಣದಲ್ಲಿ ಹೇಳುವಂತ ಪ್ರಕ್ರಿಯೆಗಳಾಗಿದೆಯಾ? ಟೈಮಿಂಗ್ಸ್ ಎಲ್ಲರದ್ದು ವಿಸಿಟಿಂಗ್ ಟೈಮಿಂಗ್ ಎಲ್ಲ ಕಡೆ ಬೋರ್ಡ್ಗಳು ಬೋರ್ಡ್ ಹಾಕಿದ್ದವರು ಅದು ಬೋರ್ಡ್ ಅನ್ನ ಗಮನಿಸುವುದಿಲ್ಲ. ಈಗ ಮಾಧ್ಯಮಗಳಲ್ಲಿ ಎಲ್ಲರೂ ಹೇಳ್ಕೊಡುವಂತ ಪ್ರಕ್ರಿಯೆ ಆಗಿದೆ. 9 ಗಂಟೆಯಿಂದ 4:30 ತನಕ ಇರ್ತಾರೆ. ಮಧ್ಯದಲ್ಲಿ ಡಿಸ್ಪ್ಲೇ ಆಗಿದೆ, ಟೈಮಿಂಗ್ ಡಿಸ್ಪ್ಲೇ ಆಗಿದೆ. ಮತ್ತೆ ಡಿಸ್ಪ್ಲೇ ಆದ್ರೆ ಅದು ಎಲ್ಲ ಜನರಿಗೆ ರೀಚ್ ಆಗ್ತದೆ ಅಂತ ಎಮರ್ಜೆನ್ಸಿ ಬಂದಂತ ವ್ಯಕ್ತಿಗೆ ರೀಚ್ ಆಗ್ತದೆ. ಇಲ್ಲ ಮೊದಲಿನಿಂದ 9 ರಿಂದ 4:30 ಯಾವುದು ನಮಗೆ ನಾವು ತುಂಬ ನಾವು ಸೆಕ್ಯೂರಿಟಿ ಪಬ್ಲಿಕ್ ಸಪೋರ್ಟ್ ಬೇಕಲ್ಲ ನಮಗೆ, ಜನರು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಬಹಳಷ್ಟು ನಮ್ಮ ಪುತ್ತೂರು ಸರ್ಕಾರಿ ಆಸ್ಪತ್ರೆ 100 ವರ್ಷ ಹಳೆಯ ಆಸ್ಪತ್ರೆ. ಇದು ಹೊಸ ಬಿಲ್ಡಿಂಗ್ಗಳ ಹಾಗೆ ಒಂದು ನಿಮ್ಮ ಈ ಕೋಣೆಗೆ ಬರ್ಬೇಕಾದ್ರೆ ಒಂದು ಬಾಗಿಲಿದೆ, ನಮ್ಮ ಪುತ್ತೂರು ಆಸ್ಪತ್ರೆಗೆ ಬರ್ಬೇಕಾದ್ರೆ 10 ಬಾಗಿಲುಗಳಿದ್ದಾವೆ. ನಾವು ಇದನ್ನು ಮುಚ್ಚಿದ್ರೆ ಹಿಂದೆಯಿಂದ ಬರ್ತಾರೆ. ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ನೀವು ಟೋಕನ್ ಸಿಸ್ಟಮ್ ಮಾಡ್ಲಿಲ್ವಾ? ಹೌದು, ಅಲ್ಲಿ ಹೇಗೆ ಹೋಗಬೇಕಾದ್ರೆ ಹೋಗ್ಲಿಕ್ಕೆ ಆಗ್ತದಾ? ಅದು ನಮ್ಮ ಕೋಣೆ ಒಳಗೆ ಬರ್ಲಿಕ್ಕೆ ಒಂದೇ ಬಾಗಿಲು ಇರ್ತದೆ. ಆಸ್ಪತ್ರೆಗೆ ಬರ್ಲಿಕ್ಕೆ 10 ಬಾಗಿಲುಗಳಿದ್ದಾವೆ. ಎಲ್ಲ ಅದೇ ಸಿಸ್ಟಮ್ ಅನ್ನು ಇಲ್ಲೂ ಅಳವಡಿಸಬಹುದಲ್ಲ? ಟೋಕನ್ ಸಿಸ್ಟಮ್, ವಿಸಿಟಿಂಗ್ ಪಾಸ್ ಕೊಡ್ಲಿಕ್ಕೆ ನಾವು ಹೇಳಿದ್ದೇವೆ ಸರ್. 10 ಬಾಗಿಲುಗಳಿವೆ. ನಾವು ಸೆಕ್ಯೂರಿಟಿ ಬೇಕು ಅಂತ ಮುಂಚೆನೂ ನಾವು ಕೇಳಿದ್ವಿ. ಈಗಲೂ ಕೂಡ ನಾವು DC ಅವರ DHO ಮೂಲಕ DC ಅವ್ರಿಗೂ ಕೂಡ ಮನವಿ ಮಾಡ್ತಾ ಇದ್ದೀವಿ. DHO ಅವರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಏನಂದರೆ, ನಾವು ಸದ್ಯಕ್ಕೆ ಹೋಮ್ ಗಾರ್ಡ್ಸ್ನ ಒಂದು 4 ಜನನ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ. ನಾನು ಇವತ್ತು ಕೂಡ ನಮ್ಮ DYSP ಅವ್ರಿಗೆ ಒಂದು ಲೆಟ್ರ್ ಬರಿತಾ ಇದ್ದೀನಿ, ಲೆಟ್ರ್ ಆಗಿದೆ. ಏನಂದರೆ, ನಮಗೆ ಬೀಟ್ ಪೊಲೀಸ್ ದಿನಕ್ಕೆ ಒಂದು 4 ಸಲ ಆದರೂ ಬಂದು ಅವ್ರ ಪಾಲಿಯಲ್ಲಿ ನೋಡಬೇಕು ಅಂತ. ಔಟ್ಪೋಸ್ಟ್, ಅಟ್ಲೀಸ್ಟ್ ಪೊಲೀಸ್ ಔಟ್ಪೋಸ್ಟ್, ನಾವು ಇದ್ರ ಬಗ್ಗೆ ನಾವು ತುಂಬ ಹೇಳಿದ್ವಿ, ನಮಗೆ ಕೊಡಲಿಲ್ಲ. ಪೊಲೀಸ್ ಔಟ್ಪೋಸ್ಟ್ ಬೇಕು ಅಂತ ಕೇಳಿದ್ವಿ. ನೋಡಿ, ಎಲ್ಲ ಡಿಪಾರ್ಟ್ಮೆಂಟ್ಗೂ ಇದು ಹೋಮ್ ಗಾರ್ಡ್ಸ್ ಕೊಟ್ಟಿದ್ದಾರೆ. ನಮಗೆ ಸರ್ಕಾರಿ ಆಸ್ಪತ್ರೆಗೆ ಭಾಳಷ್ಟು ಅಗತ್ಯ ಇದೆ, ನಮಗೆ ಇನ್ನೂ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಾವು DHO ಹತ್ರ ಹೇಳಿದ್ವಿ. DHO ಅವರು ಆದಷ್ಟು ಜಲ್ದಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆ CCTV ಕ್ಯಾಮರಾ ಇದೆ. CCTV ಕ್ಯಾಮರಾ ನಾವು ವಾರ್ಡಿನ ಒಳಗೆ ಹಾಕ್ಲಿಕ್ಕಿಲ್ಲ, ಕಾರಿಡಾರ್ ಇದೆ. ಅದು ಇದು ಆಗಿರೋದು ಒಳಗೆ, ವಾರ್ಡಿನ ಒಳಗೆ. ಇದೆ ಇಲ್ಲ ಅದು ಇದೆ CCTV. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಪುತ್ತೂರು ಆಸ್ಪತ್ರೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ನಿಯಂತ್ರಣ ಮಾಡಿದ್ರಿ? ಅವ್ರು ಬರೋದಕ್ಕೆ ಏನು ಕಟ್ಟುನಿಟ್ಟಿನ ವ್ಯವಸ್ಥೆಗಳಿಲ್ವಾ? ಮಧ್ಯವರ್ತಿಗಳು ಬಂದು ನುಗ್ಗುವುದಕ್ಕೆ ಏನಿಲ್ಲ, ಜನಸಾಮಾನ್ಯರು ನುಗ್ಗುವುದಕ್ಕೆ ಮಾತ್ರ ಸಮಸ್ಯೆ. ಮಧ್ಯವರ್ತಿಗಳಂದ್ರೆ ಯಾವ ಥರದ್ದು? ಪೇಷಂಟ್ ಅನ್ನು ಬೇಗ ಬಿಡಿಸುವುದು. ಓಕೆ. ಟೋಕನ್ ಇಲ್ಲದೆ ಪೇಷಂಟ್ಗಳಿಗೆ ಬೇಗ ಸರ್ಜರಿ ಆಗುವಂಥದ್ದು, ಪರಿಚಯದ ಅವರವರ
ಏನು ಅವರ ಮಧ್ಯವರ್ತಿಗಳ ಕಡೆಯವರು ಬಂದ್ರೆ ಅವರಿಗೆ ಬೇಗ ಸರ್ಜರಿ ಆಗುವಂತದ್ದು, ಇದಕ್ಕೆ ಏನು ಕ್ರಮ ಕೈಗೊಂಡಿದೆ? ಇದು ನನಗೆ ಈ ಮಾಹಿತಿ ಇಲ್ಲ, ಯಾಕಂದರೆ ಈ ಇಷ್ಟೆಲ್ಲ ಗೊತ್ತಿರುವಾಗ ಅದು ಕೂಡ ಗೊತ್ತಿರ್ಬೇಕಲ್ಲ. ಇಲ್ಲ ನನಗೆ ಅದೇ ನಾನು ಹೇಳಿದ ಘಟನೆಯ ಬಗ್ಗೆ ಅಲ್ಲಿ ಆಸ್ಪತ್ರೆ ಪ್ರತ್ಯಕ್ಷ ಆಡಳಿತ ವೈದ್ಯಾಧಿಕಾರಿ ಇಲ್ಲಿದ್ದಾರೆ ಡಾಕ್ಟರ್ ಯದುರಾಜ್. ಇಲ್ಲಿ ನಮಗೆ ಕಾನ್ಸೆಪ್ಟ್ ಬಂದಿಲ್ಲ. ಡಾಕ್ಟರ್ ಯದುರಾಜ್ ಇದ್ದಾರೆ, ಹೇಳಿ. ಅಲ್ಲ, ಮಧ್ಯವರ್ತಿಗಳ ಒತ್ತಡ ಅಂತೇಳಿ ಅದಕ್ಕೆ ಮಧ್ಯವರ್ತಿಗಳು ಅಂತೇಳಿ ಯಾರನ್ನು ನಾವು ನೋಡೋದಿಲ್ಲ. ಯಾರು ಇದರಲ್ಲಿ ಲೈನಲ್ಲಿ ಬರ್ತಾರೆ ನಾವು ಅಲ್ಲ, ಪದೇ ಪದೇ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಹೋಗ್ತಾ ಇದ್ರೆ ಅದು ಮಧ್ಯವರ್ತಿ ಆಗುದಿಲ್ವಾ? ಯಾರು ಅಲ್ಲ, ಅದು ನಮ್ಗೆ ಗೊತ್ತಿಲ್ಲ. ನೀವು ನೀವು ಹೇಳ್ಬೇಕು, ನೀವು ನಿಮ್ಮಿಂದ ನಮಗೆ ಗೊತ್ತಾಗಿರೋ ವಿಷಯ ಅದು. ನೀವೇ ಹೇಳ್ಬೇಕು. ಅಲ್ಲ ನೀವು ನಿಮ್ಮಲ್ಲಿ ಯಾರ್ಯಾರು ಬಂದು ಹೋಗ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಅಲ್ಲ, ನಮ್ಗೆ 100 ಜನ ನೋಡ್ತೀವಿ, 100 ಜನ ದಿವಸ ನೋಡುವವರು ಯಾರು ಅಂತ ಹೇಳಿ ಗೊತ್ತಿರ್ತದೆ. ಅಲ್ಲ ನಿಮಗೆ ನಿಮಗೆ ಹಣ ಕೊಟ್ಟು ತಂದು ಕೊಡುವವರು ಅಲ್ಲ, ಯಾರು ಅಂತ ಗೊತ್ತಿರ್ತದೆ. ನೀವು ಕ್ಲಿಯರ್ ಆಗಿ ಇವರು ಮಧ್ಯವರ್ತಿ ಅಂತ ನಮಗೆ ತೋರಿಸ್ಬೇಕು. ಆಮೇಲೆ ನಾವು ನಮ್ಗೆ ಲಿಖಿತವಾಗಿ ಗೊತ್ತಾಗುತ್ತೆ. ಲಿಖಿತವಾಗಿ ಕೊಡಬೇಕು. ಹೌದು, ಕೊಟ್ಟರೆ ಒಳ್ಳೇದು. ಕೊಟ್ಟರೆ ಒಳ್ಳೇದು, ನಮಗೂ ಹೆಲ್ಪ್ ಆಗುತ್ತೆ. ಅದನ್ನ ನಾವು ತಡೆಗಟ್ಬೋದು. ಕರೆಕ್ಟ್, ನೀವು ಒಳ್ಳೆ ಸ್ಟೆಪ್ ತಗೋತಾ ಮಾಡಿ ಮಾಡಿದ್ರೆ ಒಳ್ಳೇದು. ನಾವು ಅದನ್ನ ಅದ್ರ ಬಗ್ಗೆ ಇದು ಮಾಡಿ ಇಂಥವ್ರಿಗೆ ಎಷ್ಟೋ ಸರ್ಜಿಗಳು 1 ವಾರ ಕಳೆದ ಆದಂತೂ ಕೂಡ ಇದೆಯಲ್ಲ, ಮಧ್ಯವರ್ತಿಗಳು ಸರ್ಜಿಗಳಿಗೆ ಮಾಡಲಿಕ್ಕೆ ಎಲ್ಲ ನೀವು ಕರೆಕ್ಟಾಗಿ ಇಂಥ ಪೇಷಂಟ್, ಇಂಥ ಮಧ್ಯವರ್ತಿ, ಇಂಥದ್ದು ನೀವು ಮಾಧ್ಯಮದವ್ರು ನಿಮಗೆಲ್ಲ ಗೊತ್ತಿರುತ್ತೆ. ನಮಗೆ ಲಿಖಿತ ರೂಪದಲ್ಲಿ ಕ್ಲೀನಾಗಿ ಬರ್ಕೊಡ್ಬೇಕು. ಅದ್ರ ತಕ್ಕಂಗೆ ನಾವು ಕರೆಕ್ಟಾಗಿ ಆನ್ಸರ್ ಅದು ನೀವು ಕರೆಕ್ಟಾಗಿ ತಂದ್ಕೊಡ್ಬೇಕು ಡಾಕ್ಯುಮೆಂಟ್ಸ್. ಅವಾಗ ನಾವು ನಿಮಗೆ ಕರೆಕ್ಟಾಗಿ ಆನ್ಸರ್ ಕೊಡ್ಬೋದು. ಅವರಿಗೆ ಆನ್ಸರ್ ಕೊಡ್ಬೋದು. ಅಲ್ಲ, ಅವರಿಗಲ್ಲ, ನಿಮ್ಗೇನೆ. ಇಲ್ಲ. ಅಲ್ಲ, ನೀವು ಕರೆಕ್ಟಾಗಿ ದೂರ ಕೊಡಬೇಕು. ದೂರ ಕರೆಕ್ಟಾಗಿ ಕೊಡ್ಬೇಕು. ನೀವು ಏನು ಮಾಡ್ತಾ ಇದ್ದೀರಾ, ಎಲ್ಲಿ ಗಾಳಿಲಿ ಗುಣ ಕೊಡಬಾರ್ದು. ಸರ್, ಎದುರಾಗಿ ಸರ್, ಈಗಾಗಲೇ ಸಮಸ್ಯೆ ಇರೋದು ಒಂದು, ಅಲ್ಲಿ ಸರಿಯಾದ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ. ಹೌದು. ಆಮೇಲೆ ಎಲ್ಲಾ ಕಡೆಯಿಂದಲೂ ಬಾಗಿಲು ಹೌದು. ಒಳಗೆ ಬರ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ತೀರಿ? ಇದಕ್ಕೆ ತಕ್ಷಣ ಆಗ್ಬೇಕಲ್ಲ, ಇನ್ನೊಂದು ಘಟನೆ ಮರುಕಳಿಸಬಾರ್ದಲ್ಲ. ಈಗಾಗಲೇ ಮೊದಲ ಅವತ್ತು ರಕ್ಷಾ ಸಮಿತಿಯಲ್ಲಿ ನಾವು ನಿರ್ದೇಶಿಸಿ ಕೆಲವು ಬಾಗಿಲುಗಳನ್ನು ಬಂದ್ ಮಾಡಿದ್ದೇವೆ. ಆ ಕಡೆ ನಮ್ಮ ಹೆರಿಗೆ ವಾರ್ಡ್ನಿಂದ ಲೆಫ್ಟ್ ಸೈಡ್ಗೆ ಹೋಗುವಂಥ ಒಂದು ದ್ವಾರವನ್ನು ಬಂದ್ ಮಾಡಿದ್ದೇವೆ. ಇನ್ನೊಂದು ನಮ್ಮ ಹೆರಿಗೆ ವಾರ್ಡ್ ಇರ್ಬೋದು ಅಥವಾ ಮಹಿಳೆಯರ ವಾರ್ಡ್ ಇರ್ಬೋದು, ಅದಕ್ಕೆ ಹೋಗುವಲ್ಲಿ ಎಂಟ್ರೆನ್ಸಲ್ಲಿ ಸಂದರ್ಶನದ ಬೋರ್ಡ್ಗಳನ್ನು ಆಲ್ರೆಡಿ ಹಾಕಿದೆ. ಮತ್ತು ಸೆಕ್ಯೂರಿಟಿಯನ್ನು ಅಂದರೆ ಸಮಯ ಇದೆ, ಬೆಳಿಗ್ಗೆ 6ರಿಂದ 8, ಮಧ್ಯಾಹ್ನ 1ರಿಂದ 2, ಸಾಯಂಕಾಲ 5ರಿಂದ 7, 6ರಿಂದ 7 ಸಾಯಂಕಾಲ ವಿಸಿಟಿಂಗ್ ಅವರ್ಸ್ ಅಂತೇಳಿ ಬೋರ್ಡಲ್ಲಿ ಹಾಕಿದೆ. ಆದರೂ ಅದರ ನಂತರ ಕೂಡ ಕೆಲವರು ಬಂದಿರ್ತಾರೆ, ಕೂತ್ಕೊಂಡಿರ್ತಾರೆ. ಮತ್ತು ಮಾನವೀಯ ನೆಲೆಯಲ್ಲಿ ನಾವು ಸಹ ಅದಕ್ಕೇನು ಅಂದರೆ ಕೆಲವೊಮ್ಮೆ ಜಾಸ್ತಿ ಬಂದು ಬಸ್ಸಲ್ಲಿ ಬರೋದು ಅಥವಾ ಅವ್ರು ನೋಡ್ಲಿಕ್ಕೆ ಬರುವಂಥವ್ರು ಟೈಮಿಂಗ್ ಚೇಂಜ್ ಆಗಿರ್ತದೆ, ಹೋಗ್ತಾರೆ. ಮತ್ತೆ ನಮ್ಮಲ್ಲಿ ಸ್ವಲ್ಪ ತಪ್ಪಲ್ವ ಸರ್? ಈಗ ಒಬ್ಬರಿಗೆಲ್ಲ ನೀವು ಈಗ ಮಾನವೀಯತೆಯಲ್ಲಿ ಒಬ್ಬರಿಗೆ ಅವಕಾಶ ಅದನ್ನು ನೋಡಿ ಉಳಿದವರು ಬರುದು ಅಲ್ಲ ಹಾಗೆಲ್ಲ ಈಗ ಮಾನವೀಯತೆ ನೆಲೆಯಲ್ಲಿ ಈ ಬ್ರೋಕರ್ಗೆ ಕೂಡ ಮಾನವೀಯ ನೆಲೆ ಅಂತ ಹೇಳ್ತೀರಿ ನೀವು, ಹೌದಲ್ವಾ? ಇಲ್ಲ, ಒಂದು ಈಗ ನಾವು ಸ್ಟ್ರಿಕ್ಟಾಗಿ ಇವತ್ತಿನಿಂದನೇ ನಾವು ಈ ಒಂದು ವಿಸಿಟಿಂಗ್ ಅವರ್ಸ್ನ ನಾವು ಕಟ್ಟುನಿಟ್ಟಾಗಿ ಪಾಲಿಸೋ ಒಂದು ವ್ಯವಸ್ಥೆ ಇವತ್ತಿನಿಂದನೇ ಮಾಡ್ತೀವಿ. ಯಾರಿಗೂ ಭೇದ ಭಾವವಿಲ್ಲದೆ ಒಳಗೆ ಬಿಡೋದಿಲ್ಲ. ಸ್ಟ್ರಿಕ್ಟ್ಲಿ ವಿಸಿಟಿಂಗ್ ಟೈಮಲ್ಲಿ ನೀವು ಹೇಳಿದಾಗೆ ಅವ್ರಿಗೆ, ಯಾಕಂದರೆ ನೀವು ಹೇಳಿದ ಸರಿ, ಒಬ್ಬರಿಗೆ ಬಿಟ್ಟರೆ ಇನ್ನೊಬ್ಬರು ಬರ್ತಾರೆ. ಮತ್ತು ಅದು ಆ ಪಾಲಿಸಿಯೇ ಚೇಂಜ್ ಆಗಿ ಇವತ್ತಿನಿಂದ ಕಟ್ಟುನಿಟ್ಟಾಗಿ ಯಾವ ಟೈಮ್ ಇದೆ ಆ ಟೈಮ್ಗೆ ಮಾತ್ರ ಒಳಗೆ ಬಿಡ್ತೀವಿ, ಮತ್ತು ಯಾರನ್ನೂ ಬಿಡೋದಿಲ್ಲ. ಆದರೂ ಕೂಡ ಏನಾಗ್ತದೆ ಅಂದರೆ, ನಮ್ಮದು ಕಿಚನ್ದು ಒಂದು ಡೋರ್ ಇದೆ. ಆ ಕಿಚನ್ ಡೋರಿಗೆ ಅದಕ್ಕೆ ಅಲ್ಲ ಮುಚ್ಚಿದ್ರೆ ಅಲ್ಲಿಗೆ ಊಟಕ್ಕೆ ಹೋಗೋದು ಬರೋದೆಲ್ಲ ಅಲ್ಲಿಂದ, ಊಟಕ್ಕೆ ಹೋಗಿ ಬರೋದಂಥದ್ದು ಅಲ್ಲಿಂದ. ಮತ್ತು ಎಲ್ಲ ಡೋರ್ ಮುಚ್ಚಿದ್ರು ಕೂಡ ಒಂದು ಸೈಡಲ್ಲಿ ಒಂದು ಪ್ಯಾಸೇಜ್, ಒಂದು ಸಣ್ಣ ಪ್ಯಾಸೇಜ್ ಇದೆ, ಗೊತ್ತಿರೋರು ಅದರಿಂದ ಕೂಡ ಹೋಗ್ಬೋದು. ಅಷ್ಟು ಗೊತ್ತಿರುವವರು ಯಾರಿದ್ದಾರೆ ಅಂತ ಅಲ್ಲಲ್ಲ, ನಿಜವಾಗಿ ಇಲ್ಲ. ಯಾರು ಪೇಷಂಟ್ಗಳ ಕಡೆಗೆ ಬರ್ತಾರೆ ಅಷ್ಟು ಗೊತ್ತಿಲ್ಲ. ಇಲ್ಲ ನನಗೆ 25 ಬಾಗಿಲು ಉಂಟು ಅಂತ ನನಗೆ ಗೊತ್ತಿಲ್ಲ. ಇಲ್ಲ, ಗೊತ್ತಾಗ್ಲಿಕ್ಕೆ ನೀವು ಜಸ್ಟ್ ಒಂದು ರೌಂಡ್ ಹೋಗಿ ನೀಟಾಗಿ ಗೊತ್ತಾಗ್ತದೆ. ಅದು ಅಷ್ಟು ಸಮಯದಿಂದ ಅಲ್ಲಿ ಬಂದು ಹೋಗ್ತಾ ಇದ್ರೆ ಬಂದು ಹೋಗದೆ ಇರುವವರಿಗೆ ಅಲ್ಲ, ಅದನ್ನು ಮುಚ್ಚೋ ಒಂದು ವ್ಯವಸ್ಥೆ ಮಾಡಿ. ಅಂತವರು ಬಂದು ಹೋಗ್ತಾ ಇರುವವರಿಗೆ ಅಲ್ಲ, ನಾವು ಒಂದು ಅದಕ್ಕೆ ಎಂಟ್ರೆನ್ಸ್ಗಳನ್ನು ಎಲ್ಲ ಬಂದ್ ಮಾಡಿದ್ದೇವೆ. ಕೆಲವೆಲ್ಲ ಮೊದಲಿಂದ ರಕ್ಷಾ ಸಮಿತಿ ಬಂದ್ ಮಾಡಿದ್ದಕ್ಕೂ ಮುಂಚೆ ಭಾಳ ಒಂದು ಪ್ರತಿಭಟನೆ ಮಾಡಿದ್ರು. ಆ ಒಂದು ಬಾಗಿಲು ಮುಚ್ಚಿದ್ದಕ್ಕೆ ನಮಗೆ ಇದು ಹತ್ರ ದಾರಿ ಇಂದಿರಾ ಕ್ಯಾಂಟೀನ್ಗೆ ಹೋಗೋದಕ್ಕೆ, ಹಾಗಾಗಿ ನೀವು ಯಾವುದೋ ಒಂದು ದುರದೃಷ್ಟದಿಂದ ಇದನ್ನು ಇಂದಿರಾ ಕ್ಯಾಂಟೀನ್ಗೆ ಹೋಗಬಾರ್ದು ಅಂತ ನೀವು ಮುಚ್ಚಿದ್ದೀರಾ ಅಂತ ಅದು ಕೂಡ ಬರ್ತದೆ. ಸೊ ಅಲ್ಲ ಮುಚ್ಚಿದ್ದೀವಿ, ಇವಾಗ ಪರ್ಮನೆಂಟಾಗಿ ಮುಚ್ಚಿದ್ದೀವಿ. ಈಗ ಇನ್ನೂ ಕೆಲವು ಬಾಗಿಲಿದೆ, ಅದನ್ನು ಕೂಡ ಮುಚ್ಚಿ, ಏನಂದರೆ ಮುಚ್ಚೋದಕ್ಕೆ ನಮ್ಗೆ ಪರ್ಮನೆಂಟಾಗಿ ಆಗೋದಿಲ್ಲ. ಒಂದು ಆಕ್ಸಿಜನ್ ಪ್ಲ್ಯಾಂಟಿಗೆ ಹೋಗ್ತದೆ. ಇವಾಗ ಆಕ್ಸಿಜನ್ ಪ್ಲ್ಯಾಂಟಲ್ಲಿ ಮತ್ತು ಆಕ್ಸಿಜನ್ ಸಿಲಿಂಡರ್ಸ್ ಒಂದು ಜಾಗ ಇದೆ. ಸೊ ಅದನ್ನು ಪರ್ಮನೆಂಟಾಗಿ ಮುಚ್ಚಲಿಕ್ಕೆ ಆಗಲ್ಲ, ಯಾಕಂದರೆ ಸಿಲಿಂಡರ್ ಚೇಂಜ್ ಮಾಡಬೇಕಂದ್ರೆ ಮತ್ತೆ ಓಪನ್ ಮಾಡಿ ಹೋಗಬೇಕಾಗ್ತದೆ. ಸೊ ನಾವು ಅಲ್ಲಿ ಯಾರನ್ನಾದ್ರೂ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕು.
ನಿಯೋಜನೆ ಮಾಡಬೇಕು ಹೊರತು ನಾವು ಅದನ್ನು ಪರ್ಮನೆಂಟಾಗಿ ಮುಚ್ಚಲಿಕ್ಕೆ ಆಗೋದಿಲ್ಲ. ಹೆಚ್ಚಿನ ಹಾ? ಸಿಬ್ಬಂದಿ ನಿಯೋಜನೆ ಆದರೆ ಸಿಬ್ಬಂದಿಯ ನಿಯೋಜನೆ ಅದಕ್ಕೆ ನಾವು ಕೇಳಿದ್ದೀವಿ 4 ಹೋಮ್ ಗಾರ್ಡ್ಸು ಒಂದು 3 ಪಾಲಿಯಲ್ಲಿ ನಮಗೆ ಬೇಕು ಅಂತ. ಹೆಚ್ಚಿನ ಸೆಕ್ಯೂರಿಟಿಗೆ ಅದಕ್ಕೆ ಹಣ ಎಲ್ಲಿಂದ? ಹೋಮ್ ಗಾರ್ಡ್ಸ್ ಅಂತ ಅಂದರೆ ನಮಗೆ ಬಹುಶಃ ZP-ಇಂದನೇ ಇದು ಮಾಡ್ಬೋದು. ಮತ್ತು ಇನ್ನೊಂದು ಇದೆ, ARS ಸಮಿತಿಯಲ್ಲಿ ನಾವು ಇದನ್ನು ಅನುಮೋದನೆ ಪಡ್ಕೊಂಡು ಶಾಸಕರ ಅನುಮೋದನೆ ಎಲ್ಲ ಪಡ್ಕೊಂಡ್ರೆ ನಾವು ARS ಫಂಡ್ ಏನಿದೆ ನಮ್ಮಲ್ಲಿ ಅದರಿಂದ ಕೂಡ ನಾವು ಇದು ಮಾಡ್ಬೋದು. ನಿಮಗೆ ಬರೋದಿಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ARS ಫಂಡ್ ಅದೇ, ಅದನ್ನ- ಭದ್ರತಾ ವಿಷಯಕ್ಕೆ ತೆಗಿಬಾರ್ದು. ಅದೇ ಅದನ್ನು ತಿದ್ದುಪಡಿ ಮಾಡಿ ಸ್ಟೇಟಿಗೆ ಕಳಿಸಿ ಅದಕ್ಕೆಲ್ಲ ಒಂದು ಸ್ವಲ್ಪ ಪ್ರೋಸೆಸ್ ಇದೆ, ಪ್ರೊಸೀಜರ್ ಮಾಡಿದರೆ, ಯಾಕಂದರೆ ಕೆಲವು ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ ಅಲ್ಲಿದ್ದು ಪ್ರೊಸೀಡಿಂಗ್ಸ್ ಎಲ್ಲ ಕರೆಸಿ ಅನುಮತಿ ಮೇರೆಗೆ ಶಾಸಕರ AC ಅವರ ಮೇರೆಗೆ ಸರ್ಕಾರಕ್ಕೆ ಬರೆದು ಮತ್ತೆ ಮಾಡುವಂಥ ಒಂದು ಪ್ರೋಗ್ರಾಮ್ ಮಾಡುವಂತ ಇದ್ದೀವಿ ಇವಾಗ. ಅದಕ್ಕೆ ಸಿಬ್ಬಂದಿಗಳನ್ನ ತಗೊಳ್ಳಿಕ್ಕಿಲ್ಲ ಅದರಲ್ಲಿ, ಬಟ್ ತಗೊಳ್ಳುವಂಥದ್ದು ಅನಿವಾರ್ಯ ಆದರೆ ಮಾಡುವಂಥ. ಈಗ ಮೊನ್ನೆ ಏನು ನಡೆದಿದೆ ಘಟನೆ, ಅದರಲ್ಲಿ ಒಂದು ಧರ್ಮವನ್ನ ಕಂಡ್ರೆ ಆಶಾಭುಕ್ತರಾಯರಿಗೆ ಆಗುದಿಲ್ಲ ಅಂತ ಹೇಳೋದು ಒಂದು ದೊಡ್ಡ ಆರೋಪ ಇದೆ. ಅವ್ರು ಕಂಡ ತಕ್ಷಣ ಅವರ ಮೇಲೆ ದಾಳಿ ಮಾಡುವಂಥದ್ದು, ಅಂದ್ರೆ ಯಥಾವಥ ಬೈತಾರೆ, ಅವರು ಸರಿ ಇಲ್ಲ ಅಂತ ಹೇಳುವಂಥದ್ದನ್ನ ಹೇಳ್ತಾರೆ ಅಂತ ಹೇಳೋದು ದೊಡ್ಡ ಮಟ್ಟದ ಆರೋಪ ಇದೆ. ಅದಕ್ಕೆ ನಾನು ಇದು ಶುದ್ಧ ಸುಳ್ಳು. ನಾನು ಆಗ್ಲಿ ನನ್ನ ಒಟ್ಟಿಗೆ ಕೆಲಸ ಮಾಡುವ ಎಲ್ಲರೂ ವೈದ್ಯರಾಗ್ಲಿ ಸಿಬ್ಬಂದಿಗಳಾಗ್ಲಿ, ನೀವು ಈಗಲೇ ಬಂದು ದಯವಿಟ್ಟು ಮಾತಾಡಿ. ಪೇಷಂಟ್ಗಳಿದ್ದಾರೆ ವಾರ್ಡಲ್ಲಿ ಮಲಗಿಕೊಂಡು, ಎಲ್ಲರ ಹತ್ರ ಮಾತಾಡಿ. ಯಾರಾದರೂ ಮೊದಲಲ್ಲಿ ಹೀಗೆ ದುರದೃಷ್ಟ ಮಾಡಿದ್ದಾರೆ ಅಂತ ಹೇಳಿ ಲಿಖಿತದಲ್ಲಿ ಕೊಡ್ಲಿ. ಯಾರು ಕೊಡುವುದಿಲ್ಲ. ಈಗ ಅಂತೆಕಂತೆಗಳ ಸಂತೆ ಪುರಾಣ ಅಷ್ಟೇ ಹೊರತು ಲಿಖಿತದಲ್ಲಿ ಯಾರಾದರೂ ಸಾಕ್ಷಿ ಸಹಿತ ಕೊಡಲಿ. ನಾನು ಇಷ್ಟು 4 ವರ್ಷ ಆಯಿತು ಕೆಲಸ ಮಾಡಲಿಕ್ಕೆ ಶುರು ಮಾಡಿ, ಒಂದು ಇನ್ಸಿಡೆಂಟಲ್ಲಿ ನಾನು ನೋಡಲಿಲ್ಲ. ಮೇಡಮ್ ಜೊತೆಗೆ ಹಗಲು ರಾತ್ರಿ ಏನಾದರೂ ಸಮಸ್ಯೆಗಾಗಲಿ, ಯಾವುದೇ ಧರ್ಮದಲ್ಲಿ ಆಸ್ಪತ್ರೆಗೆ ಬಂದು ಏನಾದರೂ ಸೆಕ್ಯೂರಿಟಿ ವೈಸ್ ಪ್ರಾಬ್ಲಮ್ ಆಯಿತು ಅಥವಾ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಾಗ ಏನಾದರೂ ಸಮಸ್ಯೆ ಆಯಿತು ಅಂದರೆ ನಾನಿರಲಿ, ನಮ್ಮಲ್ಲಿ ಬೇರೆ ಮತದ ಡಾಕ್ಟರ್ಗಳಿದ್ದರೆ ಯಾರಿರಲಿ 24 ಗಂಟೆ ಮೇಡಮ್ ನಮಗೆ ಅವೈಲೇಬಲ್ ಇರ್ತಾರೆ. ಪೇಷಂಟ್ಗಳಿರಲಿ ಅಥವಾ ಬೇರೆ ಯಾರು ಸಾರ್ವಜನಿಕರು ಫೋನ್ ಮಾಡಿ ಆನ್ಸರ್ ಮಾಡ್ತಾರೆ, ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಯಾವಾಗಲೂ ಸೌಜನ್ಯದಿಂದ ಮಾತಾಡ್ತಾರೆ. ನನಗೆ ರಾತ್ರಿ ನಿದ್ರೆ ಬಿಟ್ಟು ಬೇಕಾದರೆ ತಾನು ತಪ್ಪಬಹುದು, ಮೇಡಮ್ ತಾನು ತಪ್ಪುವುದಿಲ್ಲ. ಯಾರು ಪೇಷಂಟ್ ಹತ್ರ ಸಹ ಅವ್ರು ತಾನು ತಪ್ಪಿ ಮಾತಾಡ್ತಾರೆ. ಇವತ್ತೇ ಬೇಕಾದ್ರೆ ಮಾಡಿ 500 ಜನ ಸಿಗ್ತಾರೆ ನಿಮಗೆ. ಓಕೆ, ಧನ್ಯವಾದಗಳೆಲ್ಲರೂ.